ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಒಂದು ಬ್ರಿಜಾ ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಈ ವಿಡಿಯೋ ಮೇಲ್ಗಡೆ ಲಿಂಕ್ ಹಾಕಿರ್ತೀವಿ, ನೀವು ಲಿಂಕ್ ಟಚ್ ಮಾಡಿ ಕೂಡ ನೋಡ್ಬೋದು. ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಲಿಂಕು, ನೀವು ಡೈರೆಕ್ಟ್ ಅಲ್ಲಿಂದ ಸಹ ಈ ವಿಡಿಯೋನ ನೋಡ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ನಮ್ಮ ಯೂಟ್ಯೂಬ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅಲ್ಲಿದ್ದ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈ ವಿಡಿಯೋ ಎಲ್ಲ ನೋಡಾದ್ಮೇಲೆ ನಿಮಗೆ ಏನು ಅನ್ಸುತ್ತೆ ಒಂದು ಸ್ವಲ್ಪ ಕಾಮೆಂಟ್ ಹಾಕಿ. ಹಾಗೆ ಈ ಗಾಡಿ ರೇಟ್ ಏನು ರೇಟ್ ಈ ಗಾಡಿ ತೊಗೊಬೋದು ಅಂತಲೂ ನೀವು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಯಾವುದಾದ್ರು ಗಾಡಿ ಹುಡುಕ್ತಿದ್ರೆ ಆ ಗಾಡಿ ಹೆಸರು ನೀವು ಮೆನ್ಷನ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನೆಲ್ಲ ನೋಡಾದ್ಮೇಲೆ ನಿಮಗೆ ಈ ಗಾಡಿ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸಾಗಲಿ ಫ್ಯಾಮಿಲೀಸಾಗಲಿ ಬೇಕಂದರೆ ಅವ್ರಿಗೆ ಕೂಡ ನೀವು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಸ್ಟಾರ್ಟ್ ಮಾಡೋಣ, ಕೇಳಿಸ್ಕೊಳ್ಳಿ. ಅದು 2017 ಬರ್ತದೆ. 17 ಮಾಡಲಾ? ಹೌದು, ಬ್ರಿಜಾ. ಹೌದು. ಓಕೆ, ಯಾವ್ದು ಮಾಡಲು ಓಕೆ ಹೇಳಿದ್ರಿ. ಈ ಓನರ್ ಎಷ್ಟಾಯ್ತು ಸರ್? ಸೆಕೆಂಡ್ ಓನರ್ ಸರ್. ಕಿಲೋಮೀಟರ್ ಸರ್? ಕಿಲೋಮೀಟರ್ 1 ಲಕ್ಷ ಓಡಿದೆ. ಓಕೆ, ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್. ಮೈಲೇಜ್ ಏನು ಬರ್ಬೋದು ಸರ್ ಈ ಗಾಡಿ? 22 ವರೆಗೆ ಉಂಟು ಸರ್. 22 ಆರಾಮ್ ಬರುತ್ತಾ? ಹೌದು. ಓಕೆ, ಗಾಡಿ ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರ್ ಎಲ್ಲ ತೊಂದರೆ ಒಂದು 65-70% ಉಂಟು. ಓಕೆ, 4 ಅಷ್ಟೇ ಇದಾವಾ? ಹೌದು. ಮ್ಯಾಗ್ವಿಲ್ ಬರುತ್ತೆ, ನಾರ್ಮಲ್ ಇದಾವೆ ಸರ್? ನಾರ್ಮಲ್ ಇದೆ ಸರ್. ಓಕೆ, ಗಾಡಿಯಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಇಂಟೀರಿಯರ್ ನಿಮಗೆ ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ, ಮ್ಯೂಸಿಕ್ ಸಿಸ್ಟಮ್. ಆಮೇಲೆ 2 ಡೋರ್ ಪವರ್ ವಿಂಡೋ ಬರ್ತದೆ. ಆಮೇಲೆ ಲೆದರ್ ಸೀಟ್ ಉಂಟು, ಅದೆಲ್ಲ ಬರ್ತದೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ? ಇಲ್ಲ, ರಿಪ್ಲೇಸ್ಮೆಂಟ್ ಏನಿಲ್ಲ, ಒರಿಜಿನಲ್ ಜೆನ್ಯೂನ್ ಉಂಟು. ಓಕೆ, ಇನ್ಸೂರೆನ್ಸ್ ಫ್ರೆಶ್ ಉಂಟು ಸರ್. ನೆಕ್ಸ್ಟ್ ಇಯರ್ ಜುಲೈವರೆಗೆ ಉಂಟು. ಓಕೆ, ಇಂಜಿನ್ ಆಗಲಿ ಏನು ಸಮಸ್ಯೆ ಇದೆಯಾ? ಏನಿಲ್ಲ ಸರ್, ಪಕ್ಕ ಶೋರೂಮ್ ಎಷ್ಟು, ಏನು ಪಿನ್ ಟು ಪಿನ್ ಸರ್ವಿಸ್ ಆಗಿದೆ. ಓಕೆ, ಕಂಪ್ಲೀಟ್ ಎಲ್ಲ ಶೋರೂಮ್ ಇಷ್ಟ ಇದೆಯಾ? ಕಂಪ್ಲೀಟ್ ಶೋರೂಮ್ ಇದೆ. 17 to up to 25 ಆಗಸ್ಟ್ ವರೆಗೆ ಉಂಟು. ಓಕೆ, ತಗೊಳ್ಳೋರು ಹೆಂಗಾರೆ ಗಾಡಿ ಖರ್ಚು ಏನಿಲ್ಲ? ಏನು ಖರ್ಚಿಲ್ಲ ಸರ್, ಏನು ಆರಾಮಾಗಿ ಡೀಸೆಲ್ ಹಾಸ್ಕೊಂಡು ಓಡಿಸ್ಕೊಬೋದು? ಓಡಿಸ್ಬೋದು. ಹೌದು. ಓಕೆ, ಗಾಡಿ ಮೇಲೆ ಫೈನಾನ್ಸ್ಗಳು ಆ ಥರ ಏನಾದರೂ ಇದಾವ? ಇಲ್ಲ, ಏನಿಲ್ಲ ಸರ್. ಏನೂ ಇಲ್ಲ. ಏನಿಲ್ಲ. ಈಗ ಗಾಡಿ ಇರೋದು ಲೊಕೇಶನ್ ಸರ್? ಮಂಗಳೂರು BC ರೋಡ್ ಸರ್. ಮಂಗಳೂರು ಹತ್ರ BC ರೋಡಾ? ಹೌದು. ಈಗ ಡಾಕ್ಯುಮೆಂಟ್ಸು ಗಾಡಿ ಎಲ್ಲ ನಿಮ್ಮ ಕಡೆ ಇದಾವ? ಹೌದು, ನಮ್ಮ ಕಡೆ ಇದೆ. ಓಕೆ, ತಗೊಳ್ಳೋರಿಗೆ CC ಕಂಡೀಷನ್ ಗಾಡಿ ಕೊಡ್ತೀರಾ? ಕೊಡ್ತೇವೆ. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ ಆಗುತ್ತೆ ಸರ್? ಲೋನು ಮಾಡಿ ಕೊಡ್ಬೋದು ಸರ್. ಇಲ್ಲಿದ್ದು ಕಸ್ಟಮರ್ ಅದೇ ಮಾಡ್ಬೋದು, ಅಲ್ಲಿದ್ದಾದ್ರೂ ಟ್ರ್ಯಾಕ್ ಸಿಬಿಲ್ ಅಲ್ಲಿ ಹೇಳಿದ್ರೆ ಮಾಡಿ ಕೊಡ್ಬೋದು. ಎಷ್ಟಾಗ್ಬೋದು ಸರ್ ಮ್ಯಾಕ್ಸಿಮಮ್ ಇದಕ್ಕೆ? ಒಂದು 4 lakh. 4 ಲಕ್ಷ ಲೋನೇ ಆಗುತ್ತೆ? ಹೌದು. ಓಕೆ, ಈಗ ಗಾಡಿ ಲೊಕೇಶನ್ ಮಂಗಳೂರು BC ರೋಡು? ಹೌದು. ಓಕೆ, ರೇಟ್ ಏನಾದರೂ ಗಾಡಿಗೆ? 650 ಹೇಳ್ತೇವೆ ಸರ್, ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ತೇವೆ. 6,50,000 ಹೇಳ್ತಿದ್ರಾ? ಹೌದು. ಹೆಚ್ಚು ಕಡಿಮೆ ಆಗುತ್ತೆ? ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಇದೇ ನಂಬರ್ ಸರ್. ಹೌದು. ಸರಿ ಸರ್, ಥ್ಯಾಂಕ್ ಯು. ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನಿಸ್ತು ಒಂದು ಸ್ವಲ್ಪ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಈ ಗಾಡಿ ನಿಖರವಾದ ಬೆಲೆ ಎಷ್ಟಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಾ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟು ಅದೇ ಥರ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಲೈಕ್ ಅಂದರೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ.